ಭ್ರಷ್ಟ ಸಚಿವ ನಾಗೇಂದ್ರನಿಗೆ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ಮುಂದಿನ ದಿನಗಳಲ್ಲಿ ನಾಗೇಂದ್ರ ಅವರೇನಾದರೂ ಸಚಿವ ಸಂಪುಟದಿಂದ ಕೈ ಬಿಡಲಿಲ್ಲ ಅಂದರೆ ಬೃಹತ್ ಹೋರಾಟವನ್ನು ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ SC ST ಮತ್ತು SCP TSP ಹಣನ ನುಂಗಿ ನೀರು ಕುಡಿತಾ ಇದೆ. ಅನೇಕ ಚುನಾವಣೆಗಳಲ್ಲಿ ಬಳಸಿದೆ. 187 ಕೋಟಿ ಹಗರಣ ಮಾಡಿ ಅವ್ರ ಮೇಲೆ FIR ಆಗಿ ಅವ್ರ ಮೇಲೆ ಜೈಲಲ್ಲಿ ಇದ್ದು ಬಂದರೂ ಸಮೇತ ಅವ್ರನ್ನ ಇದುವರೆಗೂ ಮಂತ್ರಿ ಮಾಡಿದ್ದಾರೆ. ಹಂಗಾಗಿ ಈ ಕೂಡಲೇ ಅವ್ರನ್ನ ಕೈ ಬಿಡಬೇಕು ಅಂತ ಹೇಳ್ತಾ ನಾವು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಆಗ್ರಹ. ಮಧುಗಿರಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣದ ದುರುಪಯೋಗದ ಆರೋಪಗಳು ಗಂಭೀರವಾಗಿದ್ದು, ಪ್ರಕರಣದ ನೈತಿಕ ಹೊಣೆಯೊತ್ತು ಅಂದಿನ ಸಚಿವ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಮಧುಗಿರಿ ಮಂಡಲದ ಪ್ರಧಾನ ಕಾರ್ಯದರ್ಶಿ ರಮೇಶ್ SR ಆಗ್ರಹಿಸಿದರು. ಜನರ ತೆರಿಗೆ ಹಣ ಹಾಗೂ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗಾಗಿ ಮೀಸಲಾದ ಅನುದಾನವನ್ನು ಯಾವುದೇ ಕಾರಣಕ್ಕೂ ದುರುಪಯೋಗಪಡಿಸಿಕೊಳ್ಳಲು ಅವಕಾಶ ನೀಡಬಾರದು. ಸರ್ಕಾರ ತನ್ನ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳದೆ ಪ್ರಕರಣದ ಸಂಪೂರ್ಣ ಸತ್ಯವನ್ನು ರಾಜ್ಯದ ಜನರಿಗೆ ಸ್ಪಷ್ಟಪಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಚಿಕ್ಕಣ್ಣ, ಪಾಂಡುರಂಗರೆಡ್ಡಿ, ಪವನ್ ಕುಮಾರ್, ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರಾಮಕೃಷ್ಣಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರವಿ, ದಯಾಮಣಿ, ಜಿಲ್ಲಾ ಕಾರ್ಯದರ್ಶಿಗಳಾದ ನಾಗೇಂದ್ರ, ನಾಗರಾಜ್ ಬಡವನಹಳ್ಳಿ, ಕುಮಾರ್ ಶಿರಾ, ಮಧುಗಿರಿ ಮಂಡಲ ಅಧ್ಯಕ್ಷ ಹನುಮಂತರೆಡ್ಡಿ, ಕೊರಟಗೆರೆ ಮಂಡಲ ಅಧ್ಯಕ್ಷ ರುದ್ರೇಶ್, ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ರಾಜ್, ರಮೇಶ್ SR, ಮಹೀಂದ್ರ, ಯುವ ಮೋರ್ಚಾ ಅಧ್ಯಕ್ಷ ಅರುಣ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನಮ್ಮ, SC ಮೋರ್ಚಾ ಅಧ್ಯಕ್ಷ ರವಿ, ಮಹಿಳಾ ಮುಖಂಡರಾದ ಶೈಲಜಾ, ಕಲ್ಪನಾ, ಗೋವಿಂದರಾಜು, ಅನಿತಾ, ಲತಾ, ಪ್ರದೀಪ್, ಮಂಜುನಾಥ್, ತೇಜಸ್ ಹಾಗೂ ಮಾಧ್ಯಮ ಸಂಚಾಲಕ ಡಾ ಶ್ರೀಧರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿಜ್ವಲ ಸುದ್ದಿ ವರದಿ ಹರೀಶ್ ಮಧುಗಿರಿ. ನಿಜವಾದ ಕಾಳಜಿ ಇದ್ದರೆ ನೀವು ಇವತ್ತೇ ರಾಜೀನಾಮೆ ಕೊಟ್ಟು ನಾಗೇಂದ್ರ ಅವರೇ ಮನೆಗೆ ಹೋಗಿ, ಇಲ್ಲ ಅಂದರೆ ಭ್ರಷ್ಟಾಚಾರ ಹೊತ್ತು ನೀವು ಯಾವಾಗಲೂ ಕಳಂಕಿತರಾಗಿರ್ತೀರಾ. ಯಾವಾಗಲೂ ನೀವು ನಿರಂತರವಾಗಿ ಎಲ್ಲಿವರೆಗೂ ಸಚಿವ ಸಂಪುಟದಾಗಿರ್ತೀರೋ ಅಲ್ಲಿವರೆಗೂ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡ್ತಲೇ ಇರ್ತೀವಿ. ಇದು ಇಲ್ಲಿಗೆ ಮುಗಿಯಲ್ಲ. ಏನಿವತ್ತು ಭಾರತೀಯ ಜನತಾ ಪಾರ್ಟಿ ಮಧುಗಿರಿ ಸಂಘಟನಾತ್ಮಕ ಜಿಲ್ಲೆ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರಣ್ಣನವರ ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಚಿದಾನಂದ M ಗೌಡರವರ ಸೂಚನೆ ಮೇರೆಗೆ ಈ ಒಂದು ಭ್ರಷ್ಟ ಕಳಂಕ ಹೊತ್ತಂಥ ಸಚಿವರನ್ನು ಮತ್ತೆ ಸಂಪುಟಕ್ಕೆ ತಗೊಂಡಿರೋದು ವಿರುದ್ಧವಾಗಿ ಅನಿರ್ದಿಷ್ಟ ಅವಧಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಕಳಂಕಿತ ಮಂತ್ರಿಗಳಾದ ನಾಗೇಂದ್ರ ಅವರು ರಾಜೀನಾಮೆಗೆ ಒತ್ತಾಯಿಸಿ ಎಲ್ಲ ಜಿಲ್ಲೆಗಳಲ್ಲೂ DC ಕಚೇರಿಗಳು ಹಾಗೂ ತಾಲೂಕು ಮಟ್ಟದಲ್ಲಿ AC ಕಚೇರಿಗಳ ಮುಂದೆ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ. ಹಗರಣ ಈ ಹಿಂದೆ ಎಂಥ ದೊಡ್ಡ ದೊಡ್ಡ ಹಗರಣ ನಡೀತು. ಬಡ ವಿದ್ಯಾರ್ಥಿಗಳು ಈ ಬಡ ಆಕಾಂಕ್ಷಿಗಳಾಗಿ ಬಂದರು, ಅವ್ರು ದುಡ್ಡು ಕೊಟ್ಟವರು ಕೆಲಸಕ್ಕೆ ಸೇರಿಕೊಂಡ್ರು, ಇದರಲ್ಲೆಲ್ಲ ಸಿಗಾಕ್ಕೊಂಡ್ರು. ಕೆಲವರೆಲ್ಲ ಜೈಲಿಗೆ ಹೋದರು, ದುಡ್ಡು ಕೊಟ್ಟವರು ಹಾಳಾಗೋದ್ರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಮನೆ ಸೇರಿಬಿಟ್ರು. ಇಂಥ ಹಗರಣಗಳನ್ನ ಸೇರಿಸ್ಕೊಂಡು ಮಾಡಿರೋವಂಥ ಇದನ್ನು ಇವತ್ತು ಕ್ಯಾಬಿನೆಟಲ್ಲಿ ತಂದು ಇಟ್ಕೊಂಡು ಕೂತಿದ್ದಾರೆ. ಮತ್ತು ಇನ್ನೊಬ್ಬ ಸಚಿವ JK ಜಾರ್ಜ್ ಅವರಂಥ ಕಡು ಭ್ರಷ್ಟ ಈ ಕರ್ನಾಟಕದಲ್ಲಿ ಯಾರೂ ಇಲ್ಲ. ಆ ವ್ಯಕ್ತಿ ನಮ್ಮ ರವಿಯವರು IAS ಅಧಿಕಾರಿಗಳು ಕೋಲಾರದಲ್ಲಿ DC ಆಗಿದ್ದರು. ಸಾವಿಗೆ ಯಾರು ಕಾರಣ? ನೇರವಾಗಿ ಅವರೇ ಕಾರಣ ಅಂತ ಎಲ್ರಿಗೂ ಪೇಪರಲ್ಲಿ ಮಾಧ್ಯಮದಲ್ಲಿ ತುಳ್ತಾ ಇತ್ತು. ಆದರೂ ಇವತ್ತು ಕ್ಯಾಬಿನೆಟಲ್ಲಿ ಇದ್ದಾರೆ. DYSP ಅವರು ಹಿಂದೆ ಮೂಢ ಹಗರಣದಲ್ಲಿ ನಮ್ಮ ಈಗೇನು ಮಾಜಿ ಮುಖ್ಯಮಂತ್ರಿಗಳು ಎಷ್ಟು ಸಾವಿರಾರು ಕೋಟಿ ಹಗರಣ ಅದು ಮುಚ್ಚಾಕ್ಬಿಟ್ರು. ಅದನ್ನು ಯಾಕೆ ಇದಾವೆಲ್ಲ ಸ್ಕ್ಯಾಮ್ಗಳನ್ನೆಲ್ಲ ಮಾಡ್ಕೊಂಡು ಕಾಂಗ್ರೆಸ್ಸಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ಸಹಕಾರಿ ಕ್ಷೇತ್ರದಲ್ಲಿ 2,000 ಕೋಟಿ ಹಗರಣ ಬಂತು, ಪೇಪರೆಲ್ಲ ತುಳ್ಕಾಡ್ತು. ಇವತ್ತು ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಕೋಟಿ ಹಗರಣ ಆಗಿದೆ ಅಂತ ಅಂದ್ಬಿಟ್ಟು ಇದು ಬಯಲಿಗೆ ಬಂದಿಲ್ಲ. ಅದು ಪೇಪರಲ್ಲಿ ಮೀಡಿಯಾದಲ್ಲಿ ಬಂತು, ಸಚಿವರೆಲ್ಲ ಇದಾದರು ಅಂತ ಅಂದ್ಬಿಟ್ಟು ಅಲ್ಲಿ ಅದನ್ನು ತನಿಖೆ ಮಾಡ್ದೇ ಆ ಥರನೇ ಕೈ ಬಿಟ್ಟರು. ಪ್ರತಿಯೊಂದು ಸ್ಕ್ಯಾಮಲ್ಲಿ ಮತ್ತು ಇನ್ನೊಬ್ಬ ಸಚಿವರು ಲಕ್ಷ್ಮಣ ಸೌದೆ ಇವರು ನಮ್ಮ ಈಗೇನು ಪರಮೇಶ್ವರ್ ಇದ್ದಾರೆ, ವೈಟ್ ಟ್ಯಾಪ್ ಹಗರಣ, ಅವರೆಲ್ಲ ಮನೆಯಲ್ಲೇ ರೈಡ್ ಆಯಿತು. ಐ ಟಿನವರೆಲ್ಲ ರೈಡ್ ಮಾಡಿದ್ರು. ಅದ್ರ ಬಗ್ಗೆ ಇಲ್ಲೂ ಹಾಳಾಯ್ತು. ಅಂಥವ್ರನ್ನೂ ಸಚಿವರಾಗಿ ಮಾಡಿದ್ದಾರೆ. ಯಾಕೆ ಬೇರೆ ಪ್ರಾಮಾಣಿಕರು ಯಾರೂ ಇಲ್ವಾ? ಇದು ನಿಮ್ಮ ಪಕ್ಷದಲ್ಲಿ ಯಾರು ಪ್ರಾಮಾಣಿಕರಿಗೆ ಬೆಲೆನೇ ಇಲ್ವಾ? ಅಲ್ಲಿ ಯಾಕೆ ಈ ಥರ ಕಡು ಭ್ರಷ್ಟನ್ನೇ ಇಟ್ಕೊಂಡು ಗೂಂಡ ರಾಜ್ಯಗಳು ಮಾಡ್ತಾಯಿದ್ದೀರಿ ನೀವು?
ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗಿ ಬಂದವರೇ ಇವರು, ಸಾವಿರಾರು ಕೋಟಿ ತಿಂದು ಇವತ್ತೆಲ್ಲ ಎಲ್ಲ ಇದು ಮಾಡಿ ಆ ಥರದ ಹಗರಣಗಳನ್ನೆಲ್ಲ ಮಾಡಿ ತುಳ್ಕೋರನ್ನ ನೀವು ಪಕ್ಷದಲ್ಲಿ ಸಂಘಟನೆ ಮಾಡಿಕೊಂಡು ಪಕ್ಷ ಸಚಿವರನ್ನ ಮಾಡಿಕೊಂಡು ಸರ್ಕಾರ ನಡೆಸೋದಕ್ಕೆ ಬಿಟ್ಟಿದ್ದೀರಾ. ನಿಮ್ಮ ಸಚಿವರು ಕೆಳಗಡೆ ಕೆಲಸ ಮಾಡೋರು ಅಧಿಕಾರಿಗಳು ಏನು ಮಾಡ್ತಾರೆ ಕೆಲಸ? ಅವರು ನೀವೇ ಭ್ರಷ್ಟರಾದರೆ ಸರ್ಕಾರಿ ನೌಕರರು ಯಾವ ರೀತಿ ಕೆಲಸ ಮಾಡ್ಬೋದು? ದಯವಿಟ್ಟು ಈಗೇನು ಇದ್ದಾರೆ ನಿಮ್ಮ ಡಜನ್ಗಟ್ಟಲೆ ಹಗರಣಗಳು ಮುಚ್ಕೊಂಡು ಕೂತಿದ್ದೀರಾ, ಅವರೆಲ್ಲರೂ ಸಹ ನಾಗೇಂದ್ರ ಒಬ್ಬರೇ ಅಲ್ಲ, ಈ ಎಲ್ಲ ಕಳಂಕಿತ ಸಚಿವರನ್ನೆಲ್ಲ ತೆಗಿಲೇಬೇಕು. ಯಾಕೆಂದರೆ ಸರ್ಕಾರಿ ನಾವೆಲ್ಲರೂ ತೆರಿಗೆ ಕಟ್ಟಿರೋ ದುಡ್ಡು, ಸರ್ಕಾರದ ದುಡ್ಡು, ಇವ್ರು ಇಷ್ಟ ಬಂದಂಗೆ ಬಳಸ್ಕೊಂಡು ಎಲ್ಲರೂ ಏನೇನು ಬೇಕು ಅಂತ ಮಾಡ್ಕೊಂಡು ಹೋದ್ರೆ ಇಲ್ಲಿ ಸರ್ಕಾರ ಕಣ್ಣು ಮುಚ್ಕೊಂಡು ಜನ ಯಾರೂ ಸುಮ್ಮನೆ ಕೂತಿಲ್ಲ. ಈಗ ಮೊನ್ನೆ ತಾನೇ ಗೃಹಲಕ್ಷ್ಮಿದು 2,000 ಕೋಟಿ ಎಲ್ಲೋಯ್ತು, ಅದು ಹಗರಣ ಅಲ್ಲಿ ತೇಲಿ ಬಂದು ಹಂಗೆ ಹೋಯ್ತು. ಯಾವುದನ್ನು ಯಾಕೆ ಅಂತಂದರೆ ಇವತ್ತು ತನಿಖೆ ಮಾಡಿದ್ರೆ ಎಲ್ಲರೂ ಜೈಲಿಗೆ ಹೋಗ್ತಾರೆ, ತನಿಖೆ ಮಾಡಲಿಕ್ಕೆ ಯಾರೂ ಇಲ್ಲ. ಮತ್ತು ಈ ಒಂದು ಹಗರಣಗಳನ್ನ ವ್ಯವಸ್ಥಿತವಾಗಿ ಮುಚ್ಚಾಕ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ, ಪೇಪರು ಮೀಡಿಯಾದಲ್ಲಿ ಬರುತ್ತೆ, ಅಷ್ಟೊತ್ತಿಗೆ ಈ ಹಗರಣ ಮುಚ್ಚಾಕ್ಬಿಡ್ತಾರೆ. ಈ ದುಡ್ಡು ಜನನ ಅದನ್ನು ಮನಸ್ಸು ಡೈವರ್ಟ್ ಮಾಡೋದಕ್ಕೆ ಇನ್ನೊಂದು ಹಗರಣ, ಇನ್ನೊಂದು ಇಶ್ಯೂ ಮಾಡಿಬಿಡ್ತಾರೆ. ಆ ಜನ ಮರ್ತೋಗಿದ್ದಾರೆ. ಈಗ ಯಾಕೆ ಅಂದರೆ ಜನ ಮರೆಯೋದಕ್ಕೆ ಒಂದು ಯಾವುದನ್ನು ಇಶ್ಯೂ ಬಂತಾರೆ, ಇನ್ನೊಂದು ಇಶ್ಯೂ ತೊಗೊತಾರೆ, ಅಲ್ಲಿ ಜನ ಮರ್ತೋಗ್ಬಿಡ್ತಾರೆ. ಗೃಹಲಕ್ಷ್ಮಿ ದುಡ್ಡು 2,000 ಹೋಯ್ತು, ಹೌದಾ ಹೋಗ್ಲಿ ಬಿಡಿ, ಇನ್ಯಾವುದನ್ನು ಸ್ಕ್ಯಾಮ್ ಬಂದಾಗ ಅದನ್ನು ಎತ್ತಿಡ್ತಾರೆ. ಅಂಥ ಸ್ಕ್ಯಾಮ್ಗಳನ್ನ ನಾವು ಯಾಕೆ ಗಂಭೀರವಾಗಿ ತೊಗೋಬಾರ್ದು ಅಂತ ಅಂದ್ಬಿಟ್ಟು ನಾವು ಇವತ್ತಿನ ದಿನ ನಮ್ಮ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಒಂದು ಕರೆ ಕೊಟ್ಟಿದ್ದಾರೆ. ಇಂಥ ಕಳಂಕಿತ ಸಚಿವರನ್ನ ಕೈ ಬಿಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಮುಷ್ಕರ ನಿಲ್ಲಿಸೋದಿಲ್ಲ. ಉಗ್ರ ಹೋರಾಟ ಆದರೂ ಚಿಂತೆ ಇಲ್ಲ, ಫಸ್ಟ್ ತೆಗಿಬೇಕು ಅಂತ ಕಳಂಕನ ಅಂಥವ್ರನ್ನ ಕಟ್ಕೊಂಡು ಸಮಾಜಕ್ಕೆ ಏನ್ರಿ ನೀನು ನೀತಿ ಪಾಠ ಮಾಡ್ತೀರಾ? ಇಂಥವ್ರನ್ನ ಕಟ್ಟು ನಮ್ಮನ್ನು ಸರ್ಕಾರಕ್ಕೆ ನಡೆಸೋದಕ್ಕೆ ಬಿಟ್ಟಿದ್ದೀರಲ್ಲ. ನಿಮ್ಮ ಕೈಗಳಿಗೆ ಏನು ಅಧಿಕಾರಿಗಳು ಏನು ಕೆಲಸ ಮಾಡ್ತಾರೆ? ಅವರು ನಿಮ್ಮನ್ನು ನೋಡಿಕೊಂಡೆ ಅವರು ಭ್ರಷ್ಟಾಗ್ತಾ ಇದ್ದಾರೆ. ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ, ಆದ್ರೆ ನೀವು ಬಿಡ್ತಾ ಇಲ್ಲ, ನೀವೇ ಭ್ರಷ್ಟ ಮಾಡ್ತಾ ಇದ್ದೀರಾ, ನೀವೇ ದೊಡ್ಡ ದಗೋಕೋರರು. ಇನ್ನು ಅಧಿಕಾರಿಗಳನ್ನ ಯಾವ ರೀತಿ ನೀವು ಪ್ರತಿಯೊಂದು ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು, ಯಾರೇ ಭ್ರಷ್ಟ ಅಧಿಕಾರಿಗಳು ಸಿಕ್ಕಿದ್ರು ನಾವು ಸುಮ್ಮನೆ ಬಿಡಲ್ಲ ಅಂತ. ನೀವೇ ಭ್ರಷ್ಟರು, ಅಧಿಕಾರಿಗಳನ್ನ ಯಾಕೆ ಬೈಬೇಕು? ಅಧಿಕಾರಿಗಳು ಅವ್ರು ಪಾಡುಗಾರ ಕೆಲಸ ಮಾಡ್ತಾರೆ, ಬಿಟ್ಬಿಡಿ, ಅವ್ರು ಮಾಡ್ತಾರೆ. ಅವರು ನಿಮ್ಮ ಯೋಗ್ಯತೆ ನಿಮ್ಗೆ ಆಡಳಿತ ನಡೆಸೋಕ್ಕಾಗದೆ ಅಧಿಕಾರಿಗಳ ಮೇಲೆ ಹಾಕ್ತೀರಾ. ನೀವೇ ದೊಡ್ಡ ಕಡು ಭ್ರಷ್ಟರು, ಅಧಿಕಾರಿಗಳನ್ನ ಯಾಕೆ ದೂರ ಮಾಡಿ ಇದು ಮಾಡ್ತೀರಾ? ಅವ್ರು ಕೆಲಸ ಮಾಡ್ತಾರೆ, ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡೋನು ಬಿಡೋದಿಲ್ಲ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಏನೋ ಆಗೋಣಂತಂದರೆ ಈಗ ನೋಡಿದ್ರಲ್ಲ ಡಿ ಕೆ ರವಿ ಅವರು ಮತ್ತು ಅನುರಾಗ್ ತಿವಾರಿ ಅವರು, ಗಣಪತಿ ಅವರು, ಭಾಳಷ್ಟು ಜನ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಸಾವನ್ನ ಮೈ ಮೇಲೆ ಹೇಳ್ಕೊಂಡು ಬಂದರು. ಅಂಥವ್ರು ಇವರು ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಬಿಡಲಂತ ಅಧಿಕಾರಿ ನೀವು ಸರ್ಕಾರನ ಏನು ನಿಮ್ಮ ಯೋಗ್ಯತೆ ಏನಿದೆ ನಡೆಸೋದಕ್ಕೆ ಅಧಿಕಾರನ?